ಮಳೆ ಹಾನಿ ವೀಕ್ಷಣೆಗೆ ತಡವಾಗಿ ಬಂದಿದ್ದಾರೆ ಶಾಸಕ ಪೂಂಜಾ ಅವರು. ಶಾಸಕರು ಈ ರೀತಿ ಲೇಟ್ ಆಗಿ ಬಂದಿದ್ದಕ್ಕೆ ಸ್ಥಳೀಯರು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಳ್ತಂಗಡಿ ಶಾಸಕರಿಗೆ ಸ್ವಕ್ಷೇತ್ರದ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜನರೊಂದಿಗೇನೆ ಶಾಸಕ ಹರೀಶ್ ಪೂಂಜಾ ಕಿರಿಕ್ ಮಾಡ್ಕೊಂಡಿದ್ದಾರೆ. MLAಯನ್ನ ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ ಅಂತ ಸ್ಥಳೀಯರಿಗೆ, ಅಲ್ಲಿನ ಜನರಿಗೆ ಇವರು ಹೇಳ್ತಾ ಇರೋದು. ಪ್ರಶ್ನೆ ಮಾಡಿದ್ರೆ ದೇವರ ಮೇಲೆ ಇಡುತ್ತೇನೆ ಎಂದ ಪೂಂಜಾ. ಶಾಸಕ ಹರೀಶ್ ವರ್ತನೆಗೆ ಜನರು ಕೆಂಡಾಮಂಡಲಾಗಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಸವಾಣನಲ್ಲಿ ನಡೆದಂತ ಒಂದು ಘಟನೆ ಇದು. ಮಳೆ ಹಾನಿ ವೀಕ್ಷಣೆಗೆ ಅಂತ ಬಂದಿದ್ರು, ಆದ್ರೆ ತಡವಾಗಿ ಬಂದ್ರು. ಇದು ಸಹಜವಾಗಿ ಪಾಪ ಮೊದಲೇ ಬೇಸತ್ತು ಹೋಗಿದ್ದಾರೆ. ಸಮಸ್ಯೆಗಳು ನೂರಾರು, ಆದ್ರೆ ಜನಪ್ರತಿನಿಧಿ ಆದಂತ ಅವರು ಸಮಯಕ್ಕೆ ಸರಿಯಾಗಿ ಬರಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಲೇಟ್ ಆಗಿ ಬಂದಿದ್ದೇ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅವು ಇನ್ನು ಬರ್ಸ ಮುಗಿಬೆಟ್ಟಿಗೆ ಮಂತ್ ಕೊಡ್ತಾರೆ. ಅವು MLA ಗ್ರಾಂಟೆಡ್ 9 ಲಕ್ಷ ರೂಪಾಯಿ ಇದು ಕೊರಪೆ ಅವು ಮಲ್ತ್ ಕೊರ್ಪಣೆ ಬೊಕ ಅಂಚ ಬಂಡದಣ್ಣ ನಿಖಲ್ ಒರಿ ಬನ್ನಾಗ ನಿಖಲ್ ಇತ್ತದೇ ಬತ್ತಿನ ಕೇನ್ ನಂಚಿದ ಪ್ರಶ್ನೆ ಒಂದು MLA ನಿಖಲ್ ಕೇಂದ್ರ ಬೆಲ್ ನಿಖಲ್ ಏರ್ಲ ಅದು ಅವು ನಿಖಲ ಇನ್ನು ಒತ್ತೊಂಡಾರ ಎಂಕದಾಲ ತೊಂದರೆ ಜಯನಾಲ್ಪದ ದೇವರಿಗೆ ಬಾಡ್ದುಟ್ಟೆ ಊರ್ದಕ್ಲ ಇಂಚೆ ಅವ್ರು MLA ಬಂದಾಗ ಕೇಂದ್ರ ಮೇಲೆ ದೇವರೇ ಬಾಡ್ದುಟ್ಟೆ ದೇವರ ನಿಮಿತ್ತ ನಮ್ಮಲ್ಲೇ ಈರಣ ಗಲಾಟೆ ಆಡ್ಬಿಡ್ಕೊಳ್ತಾ ಅವು ಇನ್ನು ಬರ್ಸ ಮುಗಿಬೆಟ್ಟಿಗೆ ಮಂತ್ ಕೊಡ್ತಾರೆ. ಅವು MLA ಗ್ರಾಂಟೆಡ್ 9 ಲಕ್ಷ ರೂಪಾಯಿ ಇದು ಕೊರಪೆ ಅವು ಮಲ್ತ್ ಕೊರ್ಪಣೆ ಬೊಕ ಅಂಚ ಬಂಡದಣ್ಣ ನಿಖಲ್ ಒರಿ ಬನ್ನಾಗ ನಿಖಲ್ ಇತ್ತದೇ ಬತ್ತಿನ ಕೇನ್ ನಂಚಿದ ಪ್ರಶ್ನೆ ಒಂದು MLA ನಿಖಲ್ ಕೇಂದ್ರ ಬೆಲ್ ನಿಖಲ್ ಏರ್ಲ ಅದು ನಿಖಲ ಇನ್ನು ಒತ್ತೊಂಡಾರ ಎಂಕದಾಲ ತೊಂದರೆ ಜಯನಾಲ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ್, ಜನಸಾಮಾನ್ಯರು ಪ್ರಶ್ನೆ ಮಾಡಿದಕ್ಕೆ ಜನರ ಮೇಲೇನೆ ಇವರು ಆಕ್ರೋಶಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಇದು ಜನರೇ ಆಕ್ರೋಶಗೊಂಡಿದ್ದ ಅಥವಾ ಪಾರ್ಟಿಯ ದ್ವೇಷದಿಂದ ಬೇರೆ ಪಾರ್ಟಿಯವರು ಬಂದು ಈ ರೀತಿ ಮಾಡಿದ್ರು ಅನ್ನೋಂಥ ಅನುಮಾನವೂ ಕೂಡ ಇದೆ. ಏನ್ ಹೇಳ್ತೀರಿ ಬಗ್ಗೆ? ಶ್ರೀಪಾದ್, ಏನು ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ಇತ್ತೀಚೆಗೆ ಒಂದಷ್ಟು ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದ್ದಾರೆ. ಅದರಂತೆ ನಿನ್ನೆ ಮಳೆ ಹಾನಿ ಆದಂತಹ ಬೆಳ್ತಂಗಡಿ ಕ್ಷೇತ್ರದ ಸವನಾಲು ಕ್ಷೇತ್ರಕ್ಕೆ ಹರೀಶ್ ಪೂಂಜಾ ಅವರು ಭೇಟಿ ನೀಡಿದ್ರು. ಆದ್ರೆ ಮೊದಲೇ ಆ ಊರಿನವರು ರೋಸಿ ಹೋಗಿದ್ರು. ಅಂದ್ರೆ ಮಳೆ ಹಾನಿಯಿಂದ ಒಂದಷ್ಟು ಸಮಸ್ಯೆ ಆಗಿತ್ತು, ಅಲ್ಲಿನ ರೋಡ್ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಹೀಗಾಗಿ ಅಲ್ಲಿನ ಊರವರು ಹರೀಶ್ ಪೂಂಜಾ ಬರ್ತಾ ಇದ್ದಂತೆ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಈ ವೇಳೆ ಹರೀಶ್ ಪೂಂಜಾ ಮತ್ತು ಆ ಊರವರ ಮಧ್ಯೆ ಒಂದಷ್ಟು ಮಾತಿನ ಚಕಮಕಿ ಆಗಿರುವಂತದ್ದು. ಈ ವೇಳೆ ಹರೀಶ್ ಪೂಂಜಾ ಅವರು ಅವರಿಗೆ ಒಂದಷ್ಟು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ವಿಡಿಯೋದಲ್ಲಿ ಇರುವಂತದ್ದು. ಜೊತೆಗೆ ಏನು ಈ ರೀತಿಯಾಗಿ MLA ಪ್ರಶ್ನೆ ಮಾಡಿದ್ರೆ ನಾನು ದೇವರ ಮೇಲೆ ಇಡುತ್ತೇನೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ. ಒಟ್ಟಿನಲ್ಲಿ ಹರೀಶ್ ಪೂಂಜಾ ಅವರು ಈ ಒಂದು ಮಳೆ ಹಾನಿ ಭೇಟಿಗೆ ಹೋದಾಗ ಸಹಜವಾಗಿ ಆ ಒಂದು ಲೇಟ್ ಆಗಿರುವ ಕಾರಣವಾಗಿ ಆ ಊರವರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಅಂದ್ರೆ ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡುವ ಮುನ್ನ ಗಮನಿಸಿ, ವೈದ್ಯರ ಮುಷ್ಕರ ಇದೆ. ಎಲ್ಲ ಆಸ್ಪತ್ರೆಗಳ OPD ಸೇವೆ ಬಂದ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಮುಷ್ಕರ ಇರುತ್ತೆ. ಇವತ್ತು ಸರ್ಕಾರಿ ಆಸ್ಪತ್ರೆಯ OPD ಕೂಡ ಕ್ಲೋಸ್. ಕೇವಲ ತುರ್ತು ಚಿಕಿತ್ಸೆ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತೆ. ಹೀಗಾಗಿ OPDಗಳು ಕ್ಲೋಸ್ ಆಗೋದ್ರಿಂದ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ನಿಶ್ಚಿತ. ಕೋಲ್ಕತ್ತಾದಲ್ಲಿ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಅನ್ನು ಖಂಡಿಸಿ ಇಡೀ ದೇಶದಾದ್ಯಂತ ಇವತ್ತು ಖಾಸಗಿ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆ OPDಗಳು ಬಂದಿರುತ್ತೆ. OPDಗಳು ಬಂದಿರುವ ಹಿನ್ನೆಲೆ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಅದರಲ್ಲಿ ಎಮರ್ಜೆನ್ಸಿ ತುರ್ತು ಸೇವೆಯ ಯಥಾವತ್ ಸೇವೆ ಇರುತ್ತೆ. ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಹತ್ಯೆಯ ಆಕ್ರೋಶ ದೇಶದಾದ್ಯಂತ ವೈದ್ಯರು 24 ಗಂಟೆಗಳ ಕಾಲ ಮುಷ್ಕರವನ್ನ ಆರಂಭಿಸಿದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ರಾಜ್ಯದಲ್ಲಿ ಪ್ರತಿಭಟನೆಗೆ ಸರ್ಕಾರಿ ವೈದ್ಯರು ಸಾಥ್ ನೀಡಿದ್ದಾರೆ. ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳ OPDಗಳು ಬಂದ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದನೇ
OPDಗಳು ಬಂದ್ ಆಗಿರೋದು, ಇನ್ನು OPD ಇರೋದಿಲ್ಲ, ತುರ್ತು ಸೇವೆ ಇರುತ್ತೆ. ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನೋದನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. OPDಗಳು ಬಂದ್ ಆಗಿರೋದ್ರಿಂದ ಇವತ್ತು ಸಹಜವಾಗಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆ ಸ್ವಲ್ಪ ವ್ಯತ್ಯಯ ಆಗುತ್ತೆ. ಎಮರ್ಜೆನ್ಸಿ, ಹೆರಿಗೆ, ಮೆಡಿಕಲ್ ಇವನ್ನ ಹೊರತುಪಡಿಸಿದರೆ OPD ಕಂಪ್ಲೀಟ್ಲಿ ಕ್ಲೋಸ್. ಕೋಲ್ಕತ್ತಾದಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವೈದ್ಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಜೋರಾಗಿದೆ ಪ್ರತಿಭಟನೆ. ಬೆಂಗಳೂರಲ್ಲಿ ಬೆಳಿಗ್ಗೆ 11 ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ. ಚಾಮರಾಜಪೇಟೆಯ IMA ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ ವೈದ್ಯರು. ಪ್ರತಿಭಟನೆ ಬಳಿಕ ಬೆಂಗಳೂರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೂಡ ಸಲ್ಲಿಸಲಿಕ್ಕಿದ್ದಾರೆ. ಕಪ್ಪು ಪಟ್ಟಿಯನ್ನ ಧರಿಸಿ ಸರ್ಕಾರಿ ವೈದ್ಯಕೀಯ ಸಂಘದಿಂದ ಪ್ರತಿಭಟನೆ ನಡೆಯುತ್ತೆ. 11 ಗಂಟೆಯಿಂದ ಈ ಪ್ರತಿಭಟನೆ ನಡೆದು ತದನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಈ ಪ್ರತಿಭಟನಾ ನಿರತ ವೈದ್ಯರು ನೀಡಲಿಕ್ಕಿದ್ದಾರೆ. ಚಾಮರಾಜಪೇಟೆಯ IMA ಕಚೇರಿ ಎದುರು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಲಿಕ್ಕಿದ್ದಾರೆ ವೈದ್ಯರು. ಇಡೀ ದೇಶದಲ್ಲಿ ವೈದ್ಯರ ಆಕ್ರೋಶ ಈ ಮಟ್ಟಿಗೆ ಇದೆ. OPDಗಳನ್ನು ಬಂದ್ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯೆಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಇಡೀ ದೇಶದಾದ್ಯಂತ ವೈದ್ಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ OPDಗಳು ಕ್ಲೋಸ್ ಆಗಿದೆ. ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ OPDಗಳು ಇರೋದಿಲ್ಲ. ಹೀಗಾಗಿ ಆಸ್ಪತ್ರೆಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು, ಆಸ್ಪತ್ರೆಗೆ ಹೋಗಬೇಕು ಅಂತ ಅಂದ್ಕೊಳ್ಳೋರು ಇವತ್ತೊಂದಿನ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ತೀರಾ ಅಗತ್ಯ ಅಥವಾ ಎಮರ್ಜೆನ್ಸಿ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ, ಅದಕ್ಕೆ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಹೀಗಾಗಿ ಸರ್ಕಾರಿ ವೈದ್ಯರ ರಜೆಯನ್ನು ಕೂಡ ರದ್ದು ಮಾಡಲಾಗಿದೆ. ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗದೆ ಇರಲಿ ಅಂತ. ಇವನ್ನ ಖಾಸಗಿ ಆಸ್ಪತ್ರೆಗಳ ವೈದ್ಯರ ಈ ಮುಷ್ಕರಕ್ಕೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕೂಡ ಬೆಂಬಲವನ್ನು ನೀಡಿದ್ದಾರೆ. OPDಗಳನ್ನು ಕ್ಲೋಸ್ ಮಾಡಲಾಗಿದೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿಯೂ ಕೂಡ ಪ್ರತಿಭಟನೆ. IMA ಇಂದ ಶಾಂತಿಯುತ ಮೌನ ಮೆರವಣಿಗೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳು ಮಾತ್ರ ಲಭ್ಯ ಇರುತ್ತೆ. ಮೌನ ಮೆರವಣಿಗೆಯಲ್ಲಿ ವೈದ್ಯರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತಿಭಟನೆ ನಡೆಯುತ್ತೆ. ಮೌನ ಪ್ರತಿಭಟನೆಗೆ ಎಲ್ಲ ವೈದ್ಯರು ಕೂಡ ಈಗಾಗಲೇ ಸಿದ್ಧರಾಗಿದ್ದಾರೆ. ಅಲ್ಲಿಯೂ ಕೂಡ ಅಷ್ಟೇ ವೆನ್ಲಾಕ್ ಹಾಸ್ಪಿಟಲಲ್ಲಿ ತುರ್ತು ಸೇವೆ ಮಾತ್ರ ಲಭ್ಯ ಇರುತ್ತೆ. ಅದನ್ನು ಹೊರತುಪಡಿಸಿದರೆ OPD ಎಲ್ಲವೂ ಕೂಡ ಕ್ಲೋಸ್. ಒಳರೋಗಿಗಳ ಸೇವೆ ಯಥಾವತ್ ಜಾರಿಯಲ್ಲಿರುತ್ತೆ, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ತುರ್ತು ಸರ್ಜರಿ, ಹೆರಿಗೆ ಇದು ಕೂಡ ಅವೈಲೇಬಲ್ ಇದೆ, ಇದಕ್ಕೂ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಆದರೆ OPD ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ. ಇಡೀ ದೇಶದಾದ್ಯಂತ ಇವತ್ತು OPDಗಳನ್ನು ಕ್ಲೋಸ್ ಮಾಡಿ ವೈದ್ಯರು ಪ್ರತಿಭಟನೆಗೆ ಈಗಾಗಲೇ ಇಳಿದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದನೇ ಪ್ರತಿಭಟನೆ ಆರಂಭ ಆಗಿದೆ. ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಈ ಪ್ರತಿಭಟನೆ ಇರುತ್ತೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ. ಈಗ ಸುಗುಣ ಹಾಸ್ಪಿಟಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಪ್ರತಿಭಟನೆ ಜೋರಾಗಿದೆ. ಇಡೀ ದೇಶದಾದ್ಯಂತ ವೈದ್ಯರ ಆಕ್ರೋಶದ ಕಿಚ್ಚು ಯಾವ ರೀತಿ ಹೊತ್ಕೊಂಡಿದೆ ಅಂತಂದ್ರೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು, ವೈದ್ಯರಿಗೆ ರಕ್ಷಣೆ ನೀಡಬೇಕು, ಇನ್ಯಾವತ್ತೂ ಕೂಡ ಭವಿಷ್ಯದಲ್ಲಿ ಇಂಥ ಘಟನೆ ಆಗಬಾರ್ದು ಅನ್ನುವಂಥದ್ದು. ಸದ್ಯಕ್ಕೆ ಸುಗುಣ ಹಾಸ್ಪಿಟಲಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ಕಿಚ್ಚು ಯಾವ ರೀತಿ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇಡೀ ದೇಶದಲ್ಲಿ ಇವತ್ತು ವೈದ್ಯರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕೋಲ್ಕತ್ತಾದ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರ ಜೊತೆಗೆ ಕೊಲೆ ಪ್ರಕರಣ. ಇದನ್ನ ಖಂಡಿಸಿ ಇವತ್ತು ದೇಶವ್ಯಾಪಿ ವೈದ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ, ಮುಷ್ಕರವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಹೀಗಾಗಿ ಇವತ್ತು ಕಂಪ್ಲೀಟ್ ಆಗಿ ಹೆಲ್ತ್ ಕೇರ್ ಸಿಸ್ಟಮ್ ಶಟ್ ಡೌನ್ ಆಗುತ್ತೆ. ನೀವೀಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರುವಂತದ್ದು ರಾಜಾಜಿನಗರದ ಸುಗುಣ ಆಸ್ಪತ್ರೆಯ ಒಂದು ಚಿತ್ರಣ. ಸಾಮಾನ್ಯವಾಗಿ OPD ಸೇವೆ